ನಮಸ್ಕಾರ ಫ್ರೆಂಡ್ಸ್, ನಾನು ನಾಗು ಮಂಜು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ. ತುಂಬ ರುಚಿಯಾದ ಬಜ್ಜಿ, ಬಾಳೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ನೋಡ್ಬೋದು. ತುಂಬ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ನೋಡ್ಬೋದು. ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನೋಡಿ, ಇದು ಜಲ್ಡಿ ಮಾಡ್ಕೊಬೇಕು. ಜಲ್ಡಿ ಹಿಡ್ಕೊಂಡು ನೀಟಾಗಿ ಇದು ಗಂಟಿದ್ರೆ ಏನಾದರೂ ಅದರಲ್ಲಿ ನೀಟಾಗಿ ಕಡಲೆ ಹಿಟ್ಟೆಲ್ಲ ನೀಟಾಗಿ ಇದಾಗುತ್ತೆ. ನೋಡಿ, ಇದಕ್ಕೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ 2. ನೋಡಿ, ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್. ನೋಡಿ, ನೋಡ್ತಾ ಇದ್ದರೆ ಹಂಗೆ ಬಾಯಲ್ಲಿ ನೀರು ಇರುತ್ತೆ, ತಿನ್ನಬೇಕು ಅಂತ ಆ ರೀತಿ ಇದೆ. ತುಂಬ ರುಚಿಯಾಗಿರುತ್ತೆ. ನಾವು ಮನೆಯಲ್ಲಿ ಮಾಡಿಕೊಂಡ್ರು ಆರೋಗ್ಯವಾಗಿರುತ್ತೆ. ನಾವು ಹೊರಗಡೆ ತಿಂದರೆ ಅವರು ಯಾವ್ಯಾವ ಆಯಿಲಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ರೆಗ್ಯುಲರಾಗಿ ಒಂದೇ ಆಯಿಲ್ ಯೂಸ್ ಮಾಡ್ತಾಯಿರ್ತೀವಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಮನೆಯಲ್ಲೇ ನಾವು ಬಜ್ಜಿ ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯವಾಗೂ ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಕೂಡ ನಾವು ಮಾಡ್ಕೊಬೋದು. ಹೊರಗಡೆ ಅಂಗಡಿಯಿಂದ ತರೋದಾದರೆ ನಮಗೆ ಇವಾಗ 10 ರೂಪಾಯಿ 20 ರೂಪಾಯಿಗೆ ತೊಗೊಂಡ್ರೆ ಅವರು ಕಡಿಮೆ ಕೊಟ್ಟಿರ್ತಾರೆ, ಸಾಕಾಗೋದಿಲ್ಲ. ನಾವು ಎಷ್ಟು ತೊಗೊಂಡ್ರೂ ನಮ್ಮ ಕೈಯಿಂದ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ನಾವೇ ಕೆಡಿಸ್ಕೊಂಡಂಗಿರುತ್ತೆ. ನೋಡಿ, ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತಿನ್ಬೋದು. ಒಬ್ಬೊಬ್ಬರು 5 ಪೀಸು 6 ಪೀಸು ಆ ಥರ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಇರುತ್ತೆ. ನೋಡ್ಬೋದು, ನನಗಂತೂ ಬಜ್ಜಿ ಅಂದರೆ ತುಂಬಾ ಇಷ್ಟ. ಬೋಂಡ ಬಜ್ಜಿ, ವಡೆ ಅಂತಂದರೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬಿಸಿ ಈಗ ಮುದ್ದೆ ಮತ್ತು ಮೂಲಂಗಿ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಮತ್ತು ನೋಡಿ, ಸೌತೆಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು, ಕಾಂಬಿನೇಷನ್ ಆಗಿ ಬಜ್ಜಿ ಮತ್ತು ಒಂದು ಸ್ವಲ್ಪ ಅರ್ಧ ತಿನ್ನೋರು ಒಂದು ಮುದ್ದೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಸಾಂಬಾರು ಮತ್ತು ಸೌತೆಕಾಯಿ ಇದರ ಜೊತೆ ಕಾಂಬಿನೇಷನ್ ಆಗಿ ಸ್ವಲ್ಪ ರೈಸು ಆ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಊಟ ಮಾಡೋರು ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಊಟ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ನನಗೆ ಒಂದು ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತೇಳಿ. ನೋಡ್ಬೋದು, ನೋಡಿ, ಈಗ ಸಾಂಬಾರೆಲ್ಲ ಹಾಕ್ತಾಯಿದ್ದೀನಿ. ಸಾಂಬಾರೆಲ್ಲ ಹಾಕಿ ತಟ್ಟೆಗೆ ಬಡಿಸ್ತಾಯಿದ್ದೀನಿ. ಮುದ್ದೆ ಇಟ್ಟಿದ್ದೀನಿ ಮತ್ತು ಸೌತೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಬಜ್ಜಿ ಕ್ರಿಸ್ಪಿ ಆಗಿದ್ದರೆ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ. ಕ್ರಿಸ್ಪಿ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ. ಹಾಗೆ ಇದ್ರ ಜೊತೆಗೆ ಟೀ ಇದ್ರೂ ಸಂಜೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ. ಈಗೆಲ್ಲ ತುಂಬಾ ಮಳೆ ಬೀಳುತ್ತಲ್ಲ, ಮಳೆ ಟೈಮಲ್ಲಿ ಕಾಫಿ ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಹಳ್ಳಿ ಕಡೆ ಈ ಸಣ್ಣದು ಉಸ್ತಿಕಾಯಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಉಸ್ತಿಕಾಯಿ, ನುಗ್ಗೆಕಾಯಿ, ಮೂಲಂಗಿ, ಆಲೂಗಡ್ಡೆ ಎಲ್ಲ ಹಾಕಿ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ರೆ ಟೊಮೊಟೊ ಅದರ ರುಚಿನೇ ಬೇರೆ ಇರುತ್ತೆ. ನೋಡ್ಬೋದು, ತುಂಬ ಜಾಸ್ತಿನೇ ಸಿಕ್ಕಿದೆ. ನೋಡಿ, ಹಾಗೆ ನಮ್ಮ ಗಿಡದಲ್ಲೇ ಮಲ್ಲಿಗೆ ಹೂವು ಸಿಕ್ಕಿದೆ. ತುಂಬ ಜಾಸ್ತಿನೇ ಬಿಡ್ಸೋಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ಮಾತ್ರ ಬಿಡಿಸ್ಕೊಂಡಿದ್ದೆ. ನೋಡ್ಬೋದು,
ನೋಡಿ ಫ್ರೆಂಡ್ಸು, ಇದು ಉಸ್ತಿಕಾಯಿ ನಮ್ಮ ಕಡೆ ಹಳ್ಳಿಗಳ ಕಡೆ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಇದು. ನೀವು ಯಾರೆಲ್ಲ ಉಸ್ತಿಕಾಯಿ ಸಾಂಬಾರು ಮಾಡ್ಕೊತೀರೋ ಕಮೆಂಟ್ ಮಾಡಿ. ನೋಡಿ ನಮ್ಮ ಗಿಡದಲ್ಲೇ ಮಲ್ಲಿಗೆ ಹೂವು ತುಂಬಾ ಸಿಕ್ಕಿತ್ತು. ಮಳ್ಳೆ ಇದು ಕನಕಾಂಬರ, ಮಳ್ಳೆ ಎಲ್ಲ ಗಿಡದಲ್ಲೇ ಬಿಡುತ್ತೆ, ತುಂಬಾ ಸಿಗುತ್ತೆ. ನಾನು ಇಷ್ಟು ಮಾತ್ರ ಬಿಡಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ನಾನು ಮುಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನಮ್ಮ ಗಾಡಿಗೆ ಹಾಕ್ತೀನಿ. ನೋಡ್ಬೋದು ಜಾಸ್ತಿನೇ ಸಿಗುತ್ತೆ. ನೋಡಿ ಹೂವು ಎಲ್ಲ ಕಟ್ಟು ಮುಗಿಸಿದ್ದೀನಿ. ಇಷ್ಟು ಹೂವು ಆಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಏನಿದು ಅಲಸಂದೆ ಕಾಯಿ